ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ದಿನಾಂಕ ನವೆಂಬರ್ 20 ಮಂಗಳವಾರದಂದು ಬಾಲಾಜಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದೀಪ ಬೆಳಗೋದ್ರ ಮುಖೇನ ಉದ್ಘಾಟಿಸಿದರು. ಹಾಗೂ ಖಡ್ಗಕ್ಕಿಂತ ಲೇಖನ ಅರಿತ ಎನ್ನುವುದು ನಿಶ್ಚಿತ ವಿಷಯ. ಇದನ್ನ ಮಾಧ್ಯಮದವರು ಸಾಬೀತುಪಡಿಸುವ ಮುಂಚೂಣಿಯಲ್ಲಿ ಇರ್ತಾರೆ. ಇವರುಗಳು ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸೇತುವೆ ಆಗಿ ಕೆಲಸವನ್ನ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರುಗಳಿಂದ ಸಮಾಜ ಸುಧಾರಣೆ ಹೊಂದಲು ಸಾಧ್ಯ ಎಂದು ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಇನ್ಸೈಟ್ಸ್ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್ ಅವರು, ಈ ದೇಶಕ್ಕೆ ಸಂವಿಧಾನ ರಚಿಸಿದ ಡಾ ಬಿ.ಆರ್. ಅಂಬೇಡ್ಕರ್ ಅವರು ಮುಖೇಶ್ ಅಂಬಾನಿಗೂ ಒಂದೇ ಓಟಿನ ಪವರ್, ಒಂದು ಸಹಜ ವ್ಯಕ್ತಿಗೂ ಒಂದೇ ಓಟಿನ ಪವರ್ ಇದೆ. ಹೀಗಾಗಿ ರಾಜಕಾರಣದಲ್ಲಿ ಹೊಸಬರಿಗೆ ಅವಕಾಶ ಸಿಗಬೇಕು. ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿ ಉತ್ತಮ ಶಿಕ್ಷಣದ ಅತ್ಯವಶ್ಯಕತೆ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ಗ್ರಾಮೀಣ ಮಟ್ಟದಲ್ಲಿ ಈ ತರಹದ ಶಿಕ್ಷಣ ಕೊಟ್ಟರೆ ದೇಶವನ್ನ ಪ್ರಥಮ ಸ್ಥಾನವಾಗಿ ಪ್ರಗತಿಯತ್ತ ಕೊಂಡೊಯ್ಯಬಹುದು. ಯುವಕರಿಗೆ ರಾಜಕೀಯದಲ್ಲಿ ಪಾತ್ರ ಏನು ಮತ್ತು ಅದರ ಮಹತ್ವ ತಿಳಿಸಿದರು. ಈಗಿನ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನದ ತುಂಬಾ ಅವಶ್ಯಕತೆ ಇದೆ. ಇದನ್ನ ಪಡೆದುಕೊಳ್ಳಲು ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು. ಇದು ಪುಸ್ತಕದ ಮಹತ್ವ ತಿಳಿದಾಗ ಮಾತ್ರ ಸಾಧ್ಯ. ಮೊದಲು ಪುಸ್ತಕದ ಪ್ರೇಮಿಯಾಗಬೇಕು. ಸಮಾಜದಲ್ಲಿ ಶೈಕ್ಷಣಿಕ ಅಸಮಾನತೆ ತೊಲಗಿಸಿದರೆ ಮಾತ್ರ ಸಮಾಜ ಸುಧಾರಣೆ ಹೊಂದಲು ಸಾಧ್ಯ. ಸಮಾಜದ 4ನೇ ಅಂಗವಾದ ಪತ್ರಕರ್ತರ ಉದ್ದೇಶ ಪ್ರಾಮಾಣಿಕವಾಗಿ ಇದ್ರೆ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಂತಹ ಕಾರ್ಯಕ್ರಮಗಳಿಗೆ ಈ ಭಾಗದ ಪ್ರಮುಖ ನಾಯಕರು ಹೆಸರುಗಳು ಆಹ್ವಾನ ಪತ್ರಿಕೆಯಲ್ಲಿ ಹಾಕಿದ್ರೆ ಅವರುಗಳು ಬರುವುದಿಲ್ಲ. ಯಾಕಂದ್ರೆ ಅವರಿಗೆ ರಾಜಕೀಯ ಲಾಭವಿಲ್ಲ ಅಂತ ಗೊತ್ತಿದೆ. ಅದೇ ಸಾವಿರಾರು ಜನ ಸೇರಿರುವ ಕೆಲಸ ನಡೆಯಲಿ ಅಲ್ಲಿಗೆ ಬಂದು ನಾಟಕೀಯ ಭಾಷಣ ಮಾಡಿ ತಮ್ಮ ಪ್ರಭಾವವನ್ನು ಬೀರುತ್ತಾರೆ. ಇದು ನಿಮ್ಮ ಎಲ್ಲರ ದುರಂತ ಎಂದು ಹೇಳಿದ್ದಾರೆ. ಪತ್ರಕರ್ತರ ಸೌಲಭ್ಯ ಕುರಿತು ಸರ್ಕಾರದಿಂದ ಯಾವುದೇ ಅನುದಾನ ಬರುವುದಿಲ್ಲ. ಪತ್ರಕರ್ತರಿಗೆ ಮೂಲ ಸೌಕರ್ಯ ಕೂಡ ಇಲ್ಲದಾಗಿದೆ. ಆದರೂ ಕೂಡ ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮುಂದಿನ ದಿನದಲ್ಲಿ ಪತ್ರಕರ್ತರ ಬಗ್ಗೆ ಸರ್ಕಾರವನ್ನ ಗಮನ ಸೆಳೆಯುವಂತೆ ಮಾಡಲಾಗುತ್ತೆ ಮತ್ತು ವಿದ್ಯಾರ್ಥಿಗಳ ಜೊತೆ ಪತ್ರಕರ್ತರ ಕರ್ತವ್ಯಗಳ ಬಗ್ಗೆ ಕುರಿತು ಕಾನಿಪ ಧ್ವನಿ ರಾಜ್ಯಾಧ್ಯಕ್ಷರು ಆದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿದರು. ವಿಟಿಎಸ್ ತಿಪ್ಪೇಸ್ವಾಮಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ತಗ್ಗಿನಕೆರೆ ಕೊಟ್ರೇಶ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಬಿ ಮರಿಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಕೀಲರು ಹನುಮಂತಪ್ಪ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆದ ಬದ್ದಿರೇಖಾ, ರಮೇಶ್, ಉಪಾಧ್ಯಕ್ಷರು ಆದ ಸಿದ್ದಯ್ಯ ಬದ್ದಿ, ದುರ್ಗೇಶ್, ಸಣ್ಣಪವಾಡಿ, ಹನುಮಂತಪ್ಪ, ತಾಲೂಕು ಪಂಚಾಯತ್ ನಾಮನಿರ್ದೇಶಕ ಸದಸ್ಯರು ಆದ ಕಂದಗಲ್ಲು ಪರಶುರಾಮ್, ರೈತ ಮುಖಂಡ ಎನ್ ಭರಮಣ್ಣ, ತಾಲೂಕು ಪಂಚಾಯಿತಿ ಸದಸ್ಯ ಬುಡನ್ ಸಾಬು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸನ್ನಿಧಿ ಕಾಲೇಜು, ಕೆಸಿಕೆ ಕಾಲೇಜು ತಿಪ್ಪೇರುದ್ರಸ್ವಾಮಿ, ಕಾಲೇಜುಗಳ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು, ಕರ್ನಾಟಕ ಧ್ವನಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಆದ ಅಂಬಳಿ ಮಾರೇಶ್, ಅಂಬಳಿ ದೇವೇಂದ್ರಪ್ಪ ಕೋಗಳಿ, ಉಮೇಶ್ ಮೋರಗೇರಿ, ಮಂಜುನಾಥ್ ಬಗ್ಗೆ, ಮಾರುತಿ ಮಣಿಕಂಠ, ಪ್ರದೀಪ್ ಕುಮಾರ್, ಮಾಬುಸಾಬ್ ಅಣ್ಣಪ್ಪ, ಗುರು ಬಸವರಾಜ್, ನಾಗರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಕೋಗಳಿ ಉಮೇಶ್. ಶಾಸಕಾಂಗ ಅಂತ ತಿಳ್ಕೊಂಡು ಈ ಆಡಳಿತದ ವ್ಯವಸ್ಥೆಯನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತೊಂದು ಪ್ರಬಲವಾಗಿರ್ತಕ್ಕಂಥ ಅಂಗವಾಗಿ ಇರ್ತಕ್ಕಂಥದ್ದೇ ಈ ಮಾಧ್ಯಮ ಪ್ರಕಾರ ಇದೆ. ಮಾಧ್ಯಮದ ಈ ವರದಿಗಳು ಅನೇಕ ವಿಚಾರಗಳನ್ನು ಯಾರಿಗೆ ಸಾಮಾನ್ಯ ಜನಕ್ಕೆ ಕೆಲವು ಸಲ ಗೊತ್ತೇ ಇರೋಂಗಿಲ್ಲ. ಅವರ ಕಷ್ಟಗಳನ್ನು, ಅವರ ದುಃಖ ದುಮ್ಮಾನಗಳನ್ನು ಆಡಳಿತಗಾರರ ಮೇಲೆ ಪ್ರಭಾವ ಬೀರುವಂಗೆ ಮಾಡಿ ಈ ಕಷ್ಟಗಳನ್ನು ದೂರ ಮಾಡುವಂಥ ಒಂದು ದೊಡ್ಡ ಕೆಲಸ ನಾವು ಈ ಎಲ್ಲ ಮಾಧ್ಯಮಗಳಲ್ಲಿ ನೋಡಕತ್ತಿದ್ದೀವಿ ನಾವು.